ಬಂದ್ ಮಾಡ ಅದು ಮೈಕ್ ಇದ್ರು ಕೂಡ ನಿಂದು ಮೈಕ್ ಅದ ಅವ ರಾತ್ರಿ ತಂದಿಂದ ಅವ ಮೈಕ್ ಅವ ರಾತ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲ ಅನುಪಮಶೀಲಂ, ಬಸವಂ ಕಾಲಂಗೆ ಕಾಲ ನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ, ಬಸವ ರಕ್ಷಿಪುದೆನ್ನ, ಸಂಗನ ಬಸವ, ಸಂಗನ ಬಸವ, ಹರ ಬಸವಾಯ ನಮಃ, ಹರ ಬಸವಾಯ ನಮಃ, ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ಜಂಗಮ ಬಸವಾಯ ನಮಃ, ನಮಃ, ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪಾದ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಿರಿ ಬಸವಾಯ ನಮಃ, ನಾದ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಬಿಂದು ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಶ್ರೀರಂಗ ಬಸವಾಯ ನಮಃ, ಸಂಸಾರ ಬಸವಾಯ ನಮಃ, ನಿಸಂಸಾರ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ನಿತ್ಯ ತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಆಹಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಕಾರ ಬಸವಾಯ ನಮಃ, ಸಿಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಶ್ರೀಂಕಾರ ಬಸವಾಯ ನಮಃ, ಲಿಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಎಲ್ಲ ಶರಣ ಬಂಧುಗಳೇ, ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಎಲ್ಲರಿಗೂ ಇದ್ದಿದ್ದೆ. ಇದೆಲ್ಲ ಲೈನ್ ಸರಿ ಕುಂತೀವಿ. ನಮ್ಮದು ಒಂದು ದಿವಸ ಹಂಗೆ ಇರ್ತೀವಿ. ಎಲ್ಲರೂ ಯಾರಿಗೆ ದೇವ್ರದ್ದು ಆದೇಶ ಬಂತು, ಯಾರಿಗೆ ಆರ್ಡರ್ ಬಂತು, ಅವ್ರು ನಡೆಯದೆ. ಅಲ್ಲಿಂದ ಮುಂದ ಅನ್ನೋ ಪ್ರಶ್ನೆ ಇಲ್ಲ.
ಯಾರಿಗೆ ಒಂದೆರಡು ನಿಮಿಷ ಯಾರಿಗೆ ಆದೇಶ ಬಂತು ಅವರು ಹೋಗ್ಬೇಕಾಯ್ತು. ನೋಡಿ ಅವ್ರು ನಡೀತಾನೆ ಡೈಲಿ ಒಂದು ದಿವಸ ತಪ್ಪಲಾರ್ದಂಗೆ ಮಠಕ್ಕೆ ಬರ್ತೀವಿ. ಮತ್ತು ಯಾರು ಸರಿ ಮಾತು ಕತ್ತಿ ಏನು ಆಡ್ತಿಲ್ಲ, ಬರೋದು ದರ್ಶನ ಮಾಡೋದು ನೇರ ಮತ್ತು ಆಗಿಂದಾಗ ಹೋಗಿ ನಡೀತಾನೆ ದೇವ್ರು ಕರ್ಕೊಂಡವ್ರು. ಒಳ್ಳೇದೇ ಅದು, ಕೆಟ್ಟದೇನು ಅಲ್ಲವು ಸಾವು. ಯಾಕೆ ಯಾರಿಗೆ ಭಾರ ಆಗ್ಲಾರ್ದಂಗೆ, ಯಾರಿಗೆ ವಜ್ಜೆ ಆಗ್ಲಾರ್ದಂಗೆ ನಗ್ತಾನೆ ಓಡಾಡ್ತಾನೆ ಹೋಗ್ಬೇಕು. ಅದು ಪುಣ್ಯದ ಸಾವು ಅಂತಾರೆ. ಅದಕ್ಕೆ ನಾವು ಏನು ಇರೋಸ್ ತನಕ ಏನು ಪ್ರೀತಿ ಪ್ರೇಮದಿಂದ ಇರ್ತೀವಿ ಅದೇ ಭಾಳ ಮಾಡ್ತೀವಿ. ಹಂಗೆ ಅವ್ರಿಗೆ ಇದ್ದು ದೇಶ ಸೇವೆ ಮಾಡಿ, ರಾಷ್ಟ್ರ ಸೇವೆ ಮಾಡಿ, ಮತ್ತು ಮಕ್ಕಳು ಮೊಮ್ಮಕ್ಕಳು ಏನು ಕರ್ತವ್ಯ ಮಾಡಬೇಕದು ಮಾಡಿ, ಈ ಕಡೆ ಲೌಕಿಕ ಈ ಕಡೆ ಪಾರಮಾರ್ಥಿಕ ಎರಡನ್ನೂ ಮಾಡಿ ಅವರು ನಮ್ಗೆ ಇವತ್ತು ಅವ್ರಿಗೆ ನಾವು ಕಳಿಸ್ಲಕ್ಕೆ ಬಂದೀವಿ. ಇದೇನು ದುಃಖದ ಸಭೆ ಅಲ್ಲ, ಇದೊಂದು ಬೀಳ್ಕೊಡುವ ಸಮಾರಂಭ. ಇದು ಈಗ ಯಾರು ಟ್ರಾನ್ಸ್ಫರ್ ಆದ್ರೆ ಬೀಳ್ಕೊಡ್ತಾರೆ, ಇದು ಕೊನೆ ಬೀಳ್ಕೊಡುವ ಸಮಾರಂಭ. ಅದಕ್ಕೆ ಈಗ ಅವರಿಗೆಲ್ಲ ಬೀಳ್ಕೊಡೋದು ಭಾಳ ಜನ ಇದೊಂದು ಕೆಟ್ಟದ್ದು, ಇದೊಂದು ಶಿವತಟ ಪಾತಟ ಏನೇನೋ ಅಂತಾರೆ. ಫಂಕ್ಷನ್ ಮಾಡೋದು, ಮನೆ ಬಿಡೋದು, ಮುಳ್ಳು ಬಿಡೋದು, 3 ದಿನನೋ 3 ತಿಂಗಳು ಏನೋ ಎಲ್ಲೋ ಹೋಗಿರೋದು, ಇಂಥವೆಲ್ಲ ಮಾಡ್ತಾರೆ. ಅವು ಯಾವು ಮಾಡಬಾರ್ದು. ಅದು ಅಂಗದ ಮೇಲೆ ಲಿಂಗ ಇದ್ದು ಲಿಂಗ ದೇಹಿ ಸದಾ ಶುಚಿ ಅಂತ ಹೇಳ್ತಾರೆ. ಅದಕ್ಕೆ ಲಿಂಗವಂತರಿಗೆ ಲಿಂಗ ಇದ್ದ ಮೇಲೆ ಎಲ್ಲನೂ ಶುಚಿನೇ ಇರ್ತದೆ. ಎಲ್ಲನೂ ಯಾವುದೂ ಸೂತಕ ಪಾತಕ ನಮ್ಗೆ ಯಾವುದೂ ಇರೋದಿಲ್ಲ. ಅದಕ್ಕೆ ಅಂಥದ್ದೇನು ಮಾಡಬಾರ್ದು ಅನ್ನೋಂಥ ಒಂದು ಮಾತನ್ನು ಹೇಳಿ ಇವತ್ತು ಅವ್ರು ನಮ್ಮಿಂದ ಅಳಿದ್ದಾರೆ. ಅವರ ಆತ್ಮೀಯ ಶಾಂತಿ ಸಿಗಲಿ ಮನುಷ್ಯನ ಜೀವನದಾಗ. ಅದಕ್ಕೆ ಅಕ್ಕಮಾದೇವರು ಹೇಳ್ತಾರೆ, ಕೆಡದಿರೆ ನಡಿಯೇ ಹಿಡಿಯಲಿ, ಎಡವಲ್ಲ ನೋಡಿರೆ ನಿಮ್ಮ ಮೊಡಲು, ಎಡವಲ್ಲ ನೋಡಿರೆ ಸಂಸಾರ ಸುಖವು, ಚನ್ನಮಲ್ಲಿಕಾರ್ಜುನ ಬೇಗ 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 ಶರಣೆ. ಈ ಜೀವನ ಶಾಶ್ವತ ಅಲ್ಲ, ಈ ಜೀವನ ಕಾಯಂ ಇರ್ಲಿಕ್ಕೆ ಬಂದಿಲ್ಲ. ಇರೋಸ್ ತನಕ ಇದ್ದಾಗಲೇ ನಾವು ಪ್ರೀತಿ ಪ್ರೇಮದಿಂದ ಬಾಳಿ ಶಿವ ಧ್ಯಾನ ಮಾಡಿ ನಾವು ಏನು ಒಳ್ಳೇದು ಮಾಡೋದ ಮಾಡಿ ನಾವು ಹೋಗ್ಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಈ ಸಾವು ಅನ್ನೋದು ನಿಶ್ಚಿತ. ಅದಕ್ಕೆ ಮರಣ ಅಂದ್ರೆ ಅದು ಮಹಾನವಮಿ ಹಬ್ಬ ಅಂತ ಹೇಳ್ಯಾರ ಶರಣರು. ಅದು ಮರಣ ಅಂದ್ರೆ ಕೆಟ್ಟದ್ದು ಅಂತ ಹೇಳಿಲ್ಲ, ಇದೊಂದು ಹಬ್ಬನೇ. ಎಲ್ಲ ಈ ತೊಟ್ಲು ಸಂಭ್ರಮ ಮದುವೆ ಮತ್ತೊಂದು ಹ್ಯಾಂಗೆ ವಿಸರ್ಜನೆ ಮಾಡ್ತೀವಲ್ಲ, ಹಂಗೆ ಇದೂ ಒಂದು ಮಂಗಲ ಕಾರ್ಯನೇ ಅದು. ಇದು ಕೆಟ್ಟದ್ದು ಅಂತ ಯಾರೂ ಭಾವಿಸ್ಕೋಬಾರ್ದು. ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸಿ ಈಗ ಒಂದು ವಚನ ಹೇಳಿ ಅವ್ರಿಗೆ ಕೊನೆ ಶರಣಾರ್ಥಿಯನ್ನು ಹೇಳೋಣ. ಎಲ್ಲರೂ ಕೈ ಜೋಡಿಸ್ರಿ ಅಂದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಶರಣು ಶರಣಾರ್ಥಿ. ಮಗನ
ಕಿಲ್ಲೆ ಬಿತ್ತಿಲ್ಲ.